ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಒಂದು 2-3 ದಿವಸದಲ್ಲಿ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಇವತ್ತು DBT ಸ್ಟೇಟಸ್ ಏನಿದೆ ಅಂತ ಕೂಡ ನಾವು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿಯ ಅರ್ಜಿ ಶುರುವಾಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಮತ್ತು ಚಿಕ್ಕೋಡಿಲಿ ನೋಡಿ, ಇಲ್ಲಿ ಕೆಲವು ಮಹಿಳೆಯರು ಹೋಗಿ DBT ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ. ಯಾಕಪ್ಪ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಅಂದರೆ, ನೋಡಿ, ಅವ್ರಿಗೆ 2 ಅಕೌಂಟ್ ಇರೋದ್ರಿಂದ ಅವ್ರು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ. ನೋಡಿ, ಅದನ್ನ ಬಿಟ್ಟು ನೋಡಿ, ಇಲ್ಲಿವರೆಗೂ ಯಾವುದೇ ರೀತಿ ಗೃಹಲಕ್ಷ್ಮಿಯ ಅಪ್ಡೇಟು ಸಿಕ್ಕಿಲ್ಲ ಸ್ನೇಹಿತರೆ. ಸರ್ಕಾರದಿಂದ ಯಾವುದೇ ರೀತಿ ಅರ್ಜಿ ಕೂಡ ಓಪನ್ ಆಗಿಲ್ಲ. ಹಾಗಾಗಿ ನೀವು ಬೆಂಗಳೂರನ್ನು ಗ್ರಾಮವನ್ನು ಎಲ್ಲೂ ಕೂಡ ಹೋಗಿ ಯಾವುದೇ ರೀತಿ ಸ್ಟೇಟಸ್ನ ಚೆಕ್ ಮಾಡಿಸಿ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಯಾರಿಗೆಲ್ಲ ಡಬಲ್ ಅಕೌಂಟ್ ಇದೆ ಅವ್ರಿಗೆ ಮಾತ್ರ ಕರೆದುಬಿಟ್ಟು ಅವರ ಒಂದು ಅಕೌಂಟ್ನ ಉಳಿಸ್ಕೊಂಡು ಇನ್ನೊಂದು ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯರಿಗೆ. ನೀವು ಒಂದು ಖಾತೆ ಹೊಂದಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ನೀವು ಒಂದು ಅಕೌಂಟು ಇಟ್ಕೊಂಡಿದ್ರೆ ಮಾತ್ರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನೂ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನೋಡಿ ಎಲ್ಲ ಚಾನಲಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. DBT ಈಗಾಗಲೇ ಪುಷ್ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಹೊಸದಾಗಿ ಬಂದಿರುವ DK ಶಿವಕುಮಾರ್ ಸಾಹೇಬರು CM ಆಗಿ ಅವರು ಬಂದು ಆಗಲೇ 1 ತಿಂಗಳು ಆಗಿದೆ ಅಂತ ನಾವು ನಿಮಗೆ ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀವಿ. ನೋಡಿ, ಈಗ ಅವರು ಏನಪ್ಪ ಹೇಳಿದ್ದಾರೆ ಅಂದರೆ, ಸಂಪೂರ್ಣವಾಗಿ ಗೃಹಲಕ್ಷ್ಮಿಯ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಅಂದರೆ ಗೃಹಲಕ್ಷ್ಮಿಯರಿಗೆ ಯಾರ್ಯಾರು ಅನರ್ಹರಿದ್ದಾರೆ ಅವ್ರನ್ನ ಪರಿಷ್ಕರಣೆ ಮಾಡಿ ಹೊರ್ಗಡೆ ಹಾಕಿ ಅರ್ಹ ಫಲಾನುಭವಿಗಳಿಗಷ್ಟೇ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ DK ಶಿವಕುಮಾರ್ ಸಾಹೇಬರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಇನ್ನು ಕೆಲವರು ಯೂಟ್ಯೂಬರ್ಸ್ಗಳು ನೋಡಿ, ಇವತ್ತು 2,000 ರೂಪಾಯಿ ಬಿಡುಗಡೆ ಆಗಿದೆ, 4,000 ರೂಪಾಯಿ ಬಿಡುಗಡೆ ಆಗಿದೆ, DBT ಸ್ಟೇಟಸ್ ಕೂಡ ರೆಡಿ ಇದೆ, ಅಂದರೆ DBT ಪುಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗಳೇ ಈ ಥರ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ನಾವು ನಿಮಗೆ ಇವತ್ತಿನ DBT ಸ್ಟೇಟಸ್ ಏನಿದೆ ಅಂತ ನಾವು ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಫೇಕ್ ನ್ಯೂಸ್ ಇಲ್ಲ ಸ್ನೇಹಿತರೆ. ನೀವು ಖಂಡಿತವಾಗಿ ನಂಬಿ ಈ ಮಾಹಿತಿನ ನೀವು ನೋಡ್ಬೋದು. DBT ಕರ್ನಾಟಕ ಆ್ಯಪ್ನ ನೀವೇ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೂ ಕೂಡ ನೋಡಿ ಸ್ನೇಹಿತರೆ, ಅಲ್ಲಿ ಇಷ್ಟೇ ತೋರಿಸುತ್ತೆ. ಕೆಲವು ಅಂದರೆ 2 ಕಂತಿನ ಹಣ ಮಿಸ್ ಆಗಿದೆ ನೋಡಿ, ಅದ್ರ ಬದಲು ನಿಮಗೆ 31ನೇ ಕಂತಿನ ಹಣ ಪುಷ್ ಆಗಿದೆ ಅಂತ ಅಷ್ಟೇ ತೋರಿಸುತ್ತೆ. ಸೇವಾ ಸಿಂಧು ಪೋರ್ಟಲಲ್ಲಿ ನೀವೇ ನೋಡ್ಬೋದು ಸ್ನೇಹಿತರೆ. ನೋಡಿ, ಈ ರೀತಿ ತೋರಿಸುತ್ತಲ್ಲಿ ಇನ್ನೂ ಪೆಂಡಿಂಗ್ ಇದೆ 31ನೇ ಕಂತಿನ ಹಣ. ನೋಡಿ, ನಾವು ಸ್ಕ್ರೀನ್ಶಾಟ್ ಹಾಕಿದ್ದೀವಿ, ನೀವೇ ನೋಡ್ಕೋಬೋದು. 31, 32, 33, 34, 35 ಅಂದರೆ ಒಟ್ಟು 5 ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಸ್ನೇಹಿತರೆ. ನೋಡಿ, ಸರ್ಕಾರ 2025-26ನೇ ಸಾಲಿನ ಫೆಬ್ರವರಿ ಮಾರ್ಚ್ ತಿಂಗಳ 4,000 ರೂಪಾಯಿ ಹಣ ಅಂದರೆ 2 ಕಂತಿನ ಹಣ ಮತ್ತು 2026, 2027 ನೋಡಿ ಈ ವರ್ಷದ 3 ಕಂತಿನ ಹಣ ಕೊಡಬೇಕು ಸರ್ಕಾರ. ಯಾವ್ಯಾವ ತಿಂಗಳು 2026, 2027 ಅಂದರೆ ನೋಡಿ ಸ್ನೇಹಿತರೆ, ಏಪ್ರಿಲು, ಮೇ, ಜೂನು ನೋಡಿ ಈ 3 ತಿಂಗಳ ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಥರ ಒಟ್ಟು 6,000 ರೂಪಾಯಿ ಬರಬೇಕು ಸ್ನೇಹಿತರೆ. ನೋಡಿ, ಇದು ಆಗಲೇ ಜುಲೈ ತಿಂಗಳಾಗಿದೆ. ಈ ತಿಂಗಳು ಸೇರಿಸ್ಕೊಂಡ್ರೆ ನಿಮಗೆ ಒಟ್ಟು 6 ಕಂತಿನ ಹಣ ಬರಬೇಕು. ಅಂದರೆ ಸರ್ಕಾರ 12,000 ರೂಪಾಯಿ ಕೊಡಬೇಕು. ಇಲ್ಲಿವರೆಗೂ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತ ಮಾಹಿತಿನೇ ಬಂದಿಲ್ಲ. ಯಾವುದೇ ಕಾರಣಕ್ಕೂ DBT ಸ್ಟೇಟಸ್ಸು ಪುಷ್ ಆಗಿಲ್ಲ ಸ್ನೇಹಿತರೆ. ನೋಡಿ, ಫೇಕ್ ನ್ಯೂಸ್ ಕೊಡ್ತಾ ಇರ್ತಾರೆ, ನೀವು ಅದನ್ನು ನೋಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ. ಸರ್ ನೋಡಿ, ಬೇರೆ ಬೇರೆ ಚಾನಲ್ಗಳಲ್ಲಿ 31ನೇ ಕಂತಿನ ಹಣ ಹಾಗೂ 32ನೇ ಕಂತಿನ ಹಣ 4,000 ರೂಪಾಯಿ ಪುಷ್ ಆಗಿದೆ, ಇನ್ನೊಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ನೀವು ಯಾಕೆ ಸರ್ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಸರಿಯಾದ ಮಾಹಿತಿನ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಯಾರಿಗೆಲ್ಲ ಗೃಹಲಕ್ಷ್ಮಿಯ 31, 32ನೇ ಕಂತಿನ ಹಣ ಬೇಕು ನೋಡಿ, ನಾವು ಅವರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಕ್ಷಣದವರೆಗೂ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ ಮತ್ತು ಯಾವುದೇ ರೀತಿ DBT ಸ್ಟೇಟಸ್ಸು ಪುಷ್ ಆಗಿಲ್ಲ ಸ್ನೇಹಿತರೆ.
ನೋಡಿ, ನಾವು ಕೂಡ ನಿಮಗೆ ಇವತ್ತು ಸಂಜೆ, ನಾಳೆ ಬೆಳಗ್ಗೆ, ಇವತ್ತು ಮಧ್ಯಾಹ್ನ ಅಂತ ಹೇಳ್ಕೊಂಡು ಲೈವ್ ಮಾಡಿ ತಿಳಿಸ್ಕೊಡ್ಬೋದು ಸ್ನೇಹಿತರೆ. ನಮಗೆ ಲೈವ್ ಮಾಡಿ ನಿಮಗೆ ಫೇಕ್ ನ್ಯೂಸ್ ಕೊಡೋ ಅವಶ್ಯಕತೆ ಇಲ್ಲ. ಖಂಡಿತ ನೋಡಿ, DBT ಸ್ಟೇಟಸ್ಸು ಪುಷ್ ಆದರೆ ನಾವೇ ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ತಿಳಿಸ್ಕೊಡ್ತೀವಿ. ನೋಡಿ, ಇಷ್ಟು ದಿವಸದೊಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವ ನಿರೀಕ್ಷೆ ಇದೆ, ಅಂದರೆ ಬಂದೇ ಬರುತ್ತೆ ಅಂತ ನಾವು ಈ ಹಿಂದೆ ಕೂಡ ಹೇಳಿದ್ದೀವಿ. ಇನ್ನು ಮುಂದೆ ಕೂಡ ನಿಜ ಏನಿದೆ ಅದನ್ನ ಮಾತ್ರ ಹೇಳ್ತೀವಿ. ಫೇಕ್ ನ್ಯೂಸ್ ಕೊಟ್ಟಿಲ್ಲ, ಇನ್ನು ಮುಂದೆ ಕೂಡ ಕೊಡಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಸದ್ಯಕ್ಕೆ SIR ನಡೀತಾ ಇದೆ. ನಿಮ್ಮ ಮನೆ ಮುಂದೆನೇ ಬರ್ತಾರೆ. ನೋಡಿ, 2 ಅರ್ಜಿ ಕೊಡ್ತಾರೆ. ಒಂದು ಅರ್ಜಿ ಅವ್ರು ತೊಗೊಂಡು ಹೋಗ್ತಾರೆ, ಒಂದು ಅರ್ಜಿ ನಿಮಗೆ ಕೊಡ್ತಾರೆ. ಅದು ನೀವು ಸೈನ್ ಮಾಡಿ ಅವ್ರಿಗೆ ಕೊಡಬೇಕು, ಅವರು ಕೂಡ ನಿಮಗೆ ಸೈನ್ ಮಾಡಿ ಕೊಡ್ತಾರೆ. ನಿಮ್ಮ ವೋಟರ್ ಐಡಿಯ ಮಾಹಿತಿ ಅವ್ರಿಗೆ ಕೊಡಬೇಕು ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು. ನೀವೇನಾದರೂ ವಿಧಾನಸಭಾ ಕ್ಷೇತ್ರನ ಚೇಂಜ್ ಮಾಡ್ಕೊಂಡಿದ್ರೆ, ಅಂದರೆ ನೀವು ಮನೆ ಖಾಲಿ ಮಾಡಿಕೊಂಡು ಅಥವಾ ಕೆಲಸಕ್ಕೋಸ್ಕರ ಬೇರೆ ಅಂದರೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗಿದ್ರೆ, ಖಂಡಿತ ನಿಮಗೆ ವಿಧಾನಸಭಾ ಕ್ಷೇತ್ರ ಚೇಂಜ್ ಆಗುತ್ತೆ. ಖಂಡಿತ ಯಾವುದೇ ಕಾರಣಕ್ಕೂ ನಿಮ್ಮ ವೋಟರ್ ಐ ಡಿ ಡಿಲೇಟ್ ಆಗಲ್ಲ ಸ್ನೇಹಿತರೆ. ನೀವು ಏನಿದೆ ಆ ಖಚಿತ ಮಾಹಿತಿ ಅವ್ರಿಗೆ ಕೊಟ್ಬಿಟ್ಟು ನೀವು ಅಗ್ರಿ ಮಾಡ್ಕೋಬೇಕು. ನಾನು ಕೊಟ್ಟಿರೋ ಮಾಹಿತಿಗೆ ನಾನೇ ಜವಾಬ್ದಾರಿ ಅಂತ ನೀವು ಕಡೆಯಲ್ಲಿ ಸೈನ್ ಮಾಡಿಕೊಡ್ಬೇಕು ಸ್ನೇಹಿತರೆ, ಅಷ್ಟೇ. ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಅವ್ರಿಗೆ ಯಾವುದೇ ರೀತಿ ಜೆರಾಕ್ಸ್ ಕೂಡ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ, ನಿಮ್ಮ ಫೋನ್ ನಂಬರ್ನ ನೀವು ಈಗ ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ವೋಟರ್ ಐ ಡಿಗೆ ನೀವೀಗ ಮನೆ ಮುಂದೆ SIRಗೆ ಅಧಿಕಾರಿಗಳು ಬರ್ತಾರೆ. ನೋಡಿ, ಅವ್ರು ಕೊಡೋ ಲಿಸ್ಟಲ್ಲಿ ನಿಮ್ಮ ಹೊಸ ಫೋನ್ ನಂಬರ್ನ ಕೊಟ್ಟರೆ ನೋಡಿ ಅದು ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ವೋಟರ್ ಐ ಡಿಲಿ ಅದೇ ನಂಬರ್ ಬರುತ್ತೆ. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಸರ್ಕಾರದಿಂದ ಏನೆಲ್ಲ ಮಾಹಿತಿ ಇರುತ್ತೆ ಅದು ಕೂಡ ಆ ಫೋನ್ ನಂಬರ್ಗೆ ಬರುತ್ತೆ ಸ್ನೇಹಿತರೆ, SMS ಮೂಲಕ. ನೋಡಿ, ಇನ್ನು 2ನೇ ಪರಿಷ್ಕರಣೆ ಅದ್ಯಾವುದಪ್ಪ ಅಂತೀರಾ? ಗೃಹ ಜ್ಯೋತಿ ನಡೀತಾ ಇದೆ ಸ್ನೇಹಿತರೆ. ನೋಡಿ, ಗೃಹ ಜ್ಯೋತಿಗೆ ನಿಮ್ಮ ಮನೆ ಮುಂದೆ ಬರ್ತಾ ಇದ್ದಾರೆ. ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ. ಖಂಡಿತವಾಗ್ಲೂ ನೋಡಿ, 2 ತಿಂಗಳು ಪರಿಷ್ಕರಣೆ ನಡೆಸ್ತಾರೆ. ನಿಮ್ಮ ಮನೆ ಹತ್ರ 100% ಬಂದೇ ಬರ್ತಾರೆ. ನಿಮಗೇನಾದರೂ ಗೃಹ ಜ್ಯೋತಿಯ 200 ಯೂನಿಟ್ ಫ್ರೀಯಾಗಿ ಬೇಕು ಅಂದರೆ ಕೆಲವು ಡಾಕ್ಯುಮೆಂಟ್ಸ್ನ ನೀವು ಕೊಡಲೇಬೇಕು ಸ್ನೇಹಿತರೆ. ಅದರಲ್ಲಿ ಮೊದಲನೇದು ವೋಟರ್ ಐ ಡಿ, 2ನೇದು ಆಧಾರ್ ಕಾರ್ಡು, 3ನೇದು ಪ್ಯಾನ್ ಕಾರ್ಡು, 4ನೇದು ನೀವೇನಾದರೂ ಬಾಡಿಗೆ ಮನೆಯವರಾಗಿದ್ದರೆ ಬಾಡಿಗೆ ಮನೆಯ ಪತ್ರ ಕೊಡಬೇಕು, ಅಂದರೆ ಅಗ್ರಿಮೆಂಟ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೀವು ಸ್ವಂತ ಮನೆ ಆಗಿದ್ದರೆ ಅದಕ್ಕೂ ಕೂಡ ಕೆಲವು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದನ್ನ ಕೂಡ ನೀವು ಕೊಡಬೇಕಾಗುತ್ತೆ. ಜೆರಾಕ್ಸ್ ಕೊಡಬೇಕಾಗುತ್ತೆ. ಮತ್ತು ನೀವು ಯಾವ ಜಾತಿ ಅಂತ ಹೇಳಿದ್ರೆ ಸಾಕು, ಅಥವಾ ಅದು ಆಪ್ಷನಲ್ ಇದೆ ಸ್ನೇಹಿತರೆ. ಯಾವುದೇ ರೀತಿ ನೋಡಿ, ಅದಕ್ಕೆ ಅಂದರೆ ಆಪ್ಷನಲ್ ಇದೆ ಅಂದರೆ ನೀವು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾವ ಜಾತಿ ಅಂತ ಹೇಳಬೇಕು ಅಷ್ಟೇ ಸ್ನೇಹಿತರೆ, ಅವರು ಬರ್ಕೊಂಡು ಹೋಗ್ತಾರೆ. ನೋಡಿ, ಯಾವುದೇ ರೀತಿ ನೀವು ಜಾತಿ ಪ್ರಮಾಣ ಪತ್ರನ ಕೊಡುವ ಅವಶ್ಯಕತೆ ಇಲ್ಲ. ನೋಡಿ, ಅಧಿಕಾರಿಗಳು ಅದನ್ನೇ ಹೇಳಿದ್ದಾರೆ, ನಾವು ಕೂಡ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ಕರ್ನಾಟಕದಲ್ಲಿ ಈ 2 ಪರಿಷ್ಕರಣೆ ನಡೀತಾ ಇದೆ. ಈ 2 ಪರಿಷ್ಕರಣೆ ಯಾವುದಪ್ಪ ಅಂದರೆ ನೋಡಿ, ಒಂದು SIR, ಇನ್ನೊಂದು ಗೃಹ ಜ್ಯೋತಿ. ಇದು ಬಿಟ್ಟು 3ನೇದು ಯಾವುದೇ ರೀತಿ ಪರಿಷ್ಕರಣೆ ಗೃಹಲಕ್ಷ್ಮಿಯ ಬಗ್ಗೆ, ಅಂದರೆ ಹೊಸ ಅರ್ಜಿ ನೀವು ಹಾಕ್ಬೋದು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನೋಡಿ, ಪರಿಷ್ಕರಣೆ ಸರ್ಕಾರ ಆನ್ಲೈನಲ್ಲಿ ಅಂದರೆ ಅವರ ಅಧಿಕಾರಿಗಳ ಮಟ್ಟಿಗೆ ಅಷ್ಟೇ ನಡೀತಾ ಇದೆ. ಯಾರ ಮನೆ ಬಾಗಿಲಿಗೂ ಬಂದಿಲ್ಲ. ಮತ್ತು ನಿಮ್ಗೆ ಯಾರಿಗೂ ಕೂಡ ಎಲ್ಲೂ ಹೋಗಿ ಬಯೋಮೆಟ್ರಿಕ್ ಮಾಡಿಸಿ ಅಂತ ಕೂಡ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕನ್ಫ್ಯೂಷನ್ ಮಾಡ್ತಾನೆ ಇರ್ತಾರೆ, ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 31ನೇ ಕಂತಿನ ಹಣ ಹಾಗೂ 32ನೇ ಕಂತಿನ ಹಣ ಗೃಹಲಕ್ಷ್ಮಿಯ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀವಿ. ಯಾವುದೇ ರೀತಿ DBT ಸ್ಟೇಟಸ್ಸು ಪುಷ್ ಆಗಿಲ್ಲ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು DBT ಕರ್ನಾಟಕ ಆ್ಯಪ್ನಲ್ಲಿ ನೋಡಿ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಕೂಡ ನೋಡಿ 1 ತಿಂಗಳು 2 ತಿಂಗಳು ಮುಂದೆನೇ ತೋರಿಸಿರುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಪುಷ್ ಆಗಿದೆ ಅಂತ ಅರ್ಥ ಅಲ್ಲ ಸ್ನೇಹಿತರೆ. 2025 2026ನೇ ಸಾಲಿನ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣನ ಬಿಟ್ಟು ಅದ್ರ ಜಾಗದಲ್ಲಿ ಈ 2 ತಿಂಗಳ ಕಂತಿನ ಹಣ ಪುಷ್ ಆಗಿರೋ ಥರ ತೋರಿಸ್ತಾ ಇದೆ ಅಷ್ಟೇ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವೆ ಸ್ಥಾನ ಕೊಡಲಿ ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊತೀವಿ. ಗೃಹಲಕ್ಷ್ಮಿಯ ಯಾವುದೇ ಮಾಹಿತಿ ಬಂದರೂ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.